ಮೌಲ್ವಿಯೇ ಗಲಭೆ ಹಿಂದಿನ ಮಾಸ್ಟರ್ ಮೈಂಡ ಸಚಿವ ಆರಗ ವಿರುದ್ಧ ಸ್ವಪಕ್ಷೀಯರಿಂದಲೇ ಸ್ಟ್ರಾಂಗ್ ವಾರ್ ನಡೆದಿರೋದು ಯಾಕೆ? ಸರ್ಕಾರದ ವಿರುದ್ಧ ಮತ್ತೆ ಕಮಿಷನ್ ಬಾಂಬ್ ಹಾಕಿದ್ಯಾರು? ಹುಬ್ಬಳ್ಳಿ ಗಲಭೆ ಹಿಂದೆ ಎಐಎಂಐಎಂ ಮುಖಂಡನ ಕೈವಾಡ ಇದೆಯಾ? ಗಲಭೆಯಲ್ಲಿ ಗಾಯಗೊಂಡಿರೋ ಪೊಲೀಸರು ಬಿಚ್ಚಿಟ್ಟ ಕರಾಳತೆ ಏನು? ನಿರಪರಾಧಿಗಳನ್ನ ವಿಚಾರಣೆ ಮಾಡಿ ಬಿಟ್ಟು ಬಿಡಿ ಅಂತ ಮನವಿ ಮಾಡಿದ್ದು ಯಾರು? ನೋಡೋಣ ಹುಬ್ಬಳ್ಳಿ ಉದ್ವಿಗ್ನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಳೆ ಹುಬ್ಬಳ್ಳಿ ಗಲಭೆ ಹಿಂದೆ ಎಐಎಂಐಎಂ ಮುಖಂಡ ಇರ್ಫಾನ್ ಕೈವಾಡ ಇದೆ ಅಂತ ಹೇಳಲಾಗಿದೆ. ಶನಿವಾರ ರಾತ್ರಿ ಹಳೆ ಹುಬ್ಬಳ್ಳಿ ಠಾಣೆಗೆ ಯುವಕರ ಗುಂಪು ಕಟ್ಟಿಕೊಂಡು ಬಂದಿದ್ದ ಇರ್ಫಾನ್ ತನ್ನ ವಾರ್ಡ್ನ ಯುವಕರನ್ನ ವಾಟ್ಸ್ಆಪ್ ಫೋನ್ ಮೂಲಕ ಕರೆಸಿದ್ದ. 200ರಿಂದ 250 ಜನರನ್ನ ಕರೆದುಕೊಂಡು ಬಂದಿದ್ದಾಗಿ ಪೊಲೀಸರ ವಿಚಾರಣೆಯಲ್ಲಿ ಕಿಡಿಗೇಡಿಗಳು ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಪೊಲೀಸರು ಇರ್ಫಾನ್ ಅನ್ನ ತೀವ್ರ ವಿಚಾರಣೆ ನಡೆಸಿದ್ದು ಸಿಡಿಆರ್ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಹುಬ್ಬಳ್ಳಿಯ ಗಲಭೆ ಹಿಂದೆ ಕಲ್ಲಂಗಡಿ ಕಲಹದ ನೆರಳು ಕಾಣಿಸಿದೆ. ಧಾರವಾಡದ ನುಗ್ಗಿಕೇರಿಯಲ್ಲಿ ಕಲ್ಲಂಗಡಿ ನಾಶಪಡಿಸಿದ್ರು. ಯುವಕರ ಗುಂಪು ಮುಸ್ಲಿಂ ವ್ಯಾಪಾರಿ ಅಂಗಡಿ ನಾಶಪಡಿಸಿತ್ತು. ಹೀಗಾಗಿ ಕಲ್ಲಂಗಡಿ ಘಟನೆ ಬಳಿಕ ಆಕ್ರೋಶಗೊಂಡಿದ್ದವರು ಧಾರ್ಮಿಕ ಮುಖಂಡರ ಚರ್ಚೆ ನಂತರ ಸೈಲೆಂಟ್ ಆಗಿದ್ರು. ಆದರೆ ಸಮುದಾಯದಲ್ಲಿ ಬೂದಿ ಮುಚ್ಚಿದಂತಿದ್ದ ಸಿಟ್ಟಿಗೆ ವಿವಾದಿತ ಪೋಸ್ಟ್ ಪೆಟ್ರೋಲ್ ಸುರಿದಿದೆ. ಹುಬ್ಬಳ್ಳಿ ಗಲಾಟೆಯಲ್ಲಿ ಗಾಯಗೊಂಡಿರುವ ಪೊಲೀಸರು ಗಲಭೆಯ ಕರಾಳತೆ ಬಿಚ್ಚಿಟ್ಟಿದ್ದಾರೆ. ಟಿವಿ9 ಜೊತೆ ಗಾಯಾಳು ಪೊಲೀಸರು ಮಾತನಾಡಿದ್ದು, ನಾವು ಆ ಗುಂಪಿನಿಂದ ಬದುಕಿ ಬಂದದ್ದೇ ಪವಾಡ ಅಂತ ಹೇಳಿದ್ದಾರೆ. ಮೈಕ್ನಲ್ಲಿ ಶಾಂತಿ ಕಾಪಾಡುವಂತೆ ಮನವಿ ಮಾಡ್ತಾ ಇದ್ವಿ. ಆದ್ರೆ ಇದ್ದಕ್ಕಿದ್ದಂತೆ ನಮ್ಮ ಸುತ್ತ ಗುಂಪು ಸುತ್ತುವರೆದಿತ್ತು. ಜೀಪ್ನ ಗ್ಲಾಸ್ ಪುಡಿ ಮಾಡಿ ತೂರಿ ಬಂದ ಕಲ್ಲು ನಮ್ಮ ತಲೆಗೆ ಬಿದ್ದು ಪೆಟ್ಟಾಯಿತು. ಪರಿಚಯದ ಮುಸ್ಲಿಂ ಯುವಕರೇ ನಮ್ಮನ್ನ ಕಾಪಾಡಿದ್ರು. ಗುಂಪು ನಿಯಂತ್ರಣ ಮಾಡೋದಕ್ಕೆ ಆಗ್ಲೇ ಇಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ನಿರಪರಾಧಿಗಳನ್ನ ಬೇಗ ವಿಚಾರಣೆ ಮಾಡಿ ಬಿಟ್ಬಿಡಿ ಅಂತ ಹುಬ್ಬಳ್ಳಿ ಪೊಲೀಸರಿಗೆ ಸಿಎಂ ಇಬ್ರಾಹಿಂ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಗ್ರಾಮದಲ್ಲಿ ಮಾತನಾಡಿದ ಅವರು, ಹುಬ್ಬಳ್ಳಿಯ ಪೊಲೀಸ್ ಆಯುಕ್ತರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಪೊಲೀಸರು ತಾಳ್ಮೆಯಿಂದ ವರ್ತನೆ ಮಾಡಿದ್ದಾರೆ ಅಂತ ತಿಳಿಸಿದ್ರು. ಅಲ್ಲದೆ ಹುಡುಗರು ತಾಳ್ಮೆ ಕಳೆದುಕೊಳ್ಳಬಾರದು. ಕೆಲವೊಂದು ಅಹಿತಕರ ಘಟನೆಯಿಂದ ಕೇಸ್ ಆಗಿದೆ ಅಂತ ಮುಸ್ಲಿಂ ಯುವಕರಿಗೆ ಕಿವಿಮಾತು ಹೇಳಿದ್ದಾರೆ. ಕರ್ನಾಟಕಕ್ಕೆ ಒಬ್ಬ ಸ್ಟ್ರಾಂಗ್ ಹೋಮ್ ಮಿನಿಸ್ಟರ್ ಬೇಕಾಗಿದೆ. ಒಳ್ಳೆಯ ಗೃಹ ಮಂತ್ರಿ ಬೇಕು ಅಂತ ಪೇಪರ್ನಲ್ಲಿ ಹಾಕಿ ಅಂತ ವಿಜಯಪುರ ನಗರದಲ್ಲಿ ಬಸನಗೌಡ ಯತ್ನಾಳ್ ಹೇಳಿದ್ದಾರೆ. ಕೋಮು ಸಮಸ್ಯೆ ತಡೆಯುವುದಕ್ಕೆ ಗೃಹ ಸಚಿವರು ವಿಫಲರಾಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ 5 ವರ್ಷದಲ್ಲಿ ಗಲಾಟೆನೇ ಆಗಿಲ್ಲ. ಗುಜರಾತ್ನ 20 ವರ್ಷದ ಆಡಳಿತದಲ್ಲೂ ಗಲಾಟೆ ನಡೆದಿಲ್ಲ ಅಂತ ಆರಗ ಜ್ಞಾನೇಂದ್ರ ವಿರುದ್ಧ ಬಿಜೆಪಿ ಶಾಸಕ ಯತ್ನಾಳ್ ಅಸಮಾಧಾನ ಹೊರಹಾಕಿದ್ದಾರೆ. ಯಾರನ್ನೂ ಗುಂಡಿಟ್ಟು ಕೊಲ್ಲೋದಕ್ಕೆ ಆಗುತ್ತಾ ಹೇಳಿ ಅಂತ ಶಾಸಕ ಯತ್ನಾಳ್ ಹೇಳಿಕೆಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿರುಗೇಟು ನೀಡಿದ್ದಾರೆ. ಯತ್ನಾಳ್ಗೆ ಹಾಗೆ ಅನ್ನಿಸಿರಬಹುದು, ಆದ್ರೆ ಆಗೋದಿಲ್ಲ. ಕೋರ್ಟ್ ಕೊಡುವ ಶಿಕ್ಷೆ ಗೃಹ ಇಲಾಖೆ ನೀಡೋಕ್ಕಾಗಲ್ಲ. ಗೃಹ ಇಲಾಖೆ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸುತ್ತೆ ಅಂತ ಆರಗ ಜ್ಞಾನೇಂದ್ರ ತಿಳಿಸಿದ್ದಾರೆ. ಏನೇನೋ ಮಾಡಿ ಅಂತ ಹೇಳೋದಲ್ಲ ಆಗುತ್ತೆ. ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ತಾ ಇದ್ದು ಗೃಹ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದೆ ಅಂತ ಹುಬ್ಬಳ್ಳಿಯ ದಾಂಧಲೆ ಬಗ್ಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಇನ್ಯಾವತ್ತೂ ಆರೋಪಿಗಳು ಹೀಗೆ ಮಾಡಬಾರ್ದು. ಕಾನೂನು ಕೈಗೆತ್ತಿಕೊಳ್ಳದಂತೆ ಸಂದೇಶ ರವಾನಿಸ್ತೀವಿ. ಅವರಿಗೆ ಹೊಡೀರಿ, ಆ ಸೆಕ್ಷನ್ ಹಾಕಿ ಅನ್ನೋಕ್ಕಾಗಲ್ಲ. ಪ್ರಕರಣಕ್ಕೆ ಅನುಗುಣವಾಗಿ ಪೊಲೀಸರು ನಿರ್ಧಾರ ಮಾಡ್ತಾರೆ ಅಂತ ಶಿವಮೊಗ್ಗದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದ್ದಾರೆ. ಎಲ್ಲ ಮೆಸೇಜ್ಗಳನ್ನ ನಾವು ಗಲಭೆ ಪ್ರಕರಣದಲ್ಲಿ ಅಮಾಯಕರ ಬಂಧನ ಎಂದಿದ್ದ ಕುಮಾರಸ್ವಾಮಿಗೆ ಸಿಟಿ ರವಿ ತಿರುಗೇಟು ನೀಡಿದ್ದಾರೆ. ಇವರೇನು ತನಿಖೆ ಮಾಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಪ್ರಶ್ನಿಸಿದ್ದು, ಆತ್ಮವಂಚನೆ ಮಾಡಿಕೊಂಡು ಹೇಳಿಕೆ ನೀಡಬಾರದು. ಹಣ್ಣು ಧ್ವಂಸ ಮಾಡಿದಾಗ ತೋರಿದ ಆಕ್ರೋಶ, ಆಂಜನೇಯನ ಮೇಲೆ ಕಲ್ಲೆಸೆದಾಗ ಯಾಕೆ ಬರಲಿಲ್ಲ? ಹಂಪಿಯನ್ನ ಹಾಳು ಮಾಡಿದವರು, ಕಲ್ಲು ಹೊಡೆಯುವವರು ಯಾರಾದರೂ ಅಮಾಯಕರ? ಎಚ್ಡಿಕೆಗೆ ಒಳಗೊಂದು ಹೊರಗೊಂದು ಇದೆ ಅಂತ ಸ್ಪಷ್ಟವಾಗಿದ್ದು, ಭವಿಷ್ಯದಲ್ಲಿ ಇಂಥವರನ್ನ ನಂಬಿಕೊಂಡು ಬದುಕೋದಕ್ಕೆ ಆಗಲ್ಲ ಅಂತ ಕಿಡಿಕಾರಿದ್ದಾರೆ. ಹೊರಗೊಂದು ಇದ್ದಾರೆ ಅನ್ನೋದು ಸ್ಪಷ್ಟ ಆಗಿದೆ. ಅಮಾಯಕರು ಅಂತ ಮೊದಲೇ ತೀರ್ಪು ನೀಡಿದ್ರೆ ಹೇಗೆ? ಕುಮಾರಸ್ವಾಮಿ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ತಿರುಗೇಟು ನೀಡಿದ್ದಾರೆ. ಪೊಲೀಸರಿದ್ದಾರೆ, ನ್ಯಾಯಾಂಗ ಇದೆ, ಅದನ್ನ ನೋಡ್ಕೊಳ್ಳುತ್ತೆ. ಎಡಿಜಿಪಿ ನಿಷ್ಪಕ್ಷಪಾತ ತನಿಖೆ ನಡೆಸ್ತಾ ಇದೆ. ಅಮಾಯಕರಿದ್ದರೆ ಅವರೇ ಬಿಡ್ತೇವೆ ಅಂತ ಹೇಳಿದ್ದಾರೆ. ಘಟನೆ ಹಿಂದೆ ಯಾವುದೇ ವ್ಯಕ್ತಿ ಸಂಘಟನೆ ಇದ್ರೂ ಬಿಡಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅಮಾಯಕರು ನಿಮ್ಗೆ ಹೆಂಗ್ ಗೊತ್ತ ಅಮಾಯಕರಂತ? ಹುಬ್ಬಳ್ಳಿ ಮೌಲ್ವಿಯೇ ಗಲಭೆ ಹಿಂದಿನ ಮಾಸ್ಟರ್ ಮೈಂಡ. ಗಲಾಟೆಯಲ್ಲಿ ಬಂಧಿತ ಆರೋಪಿಗಳ ಸಂಖ್ಯೆ ಎಷ್ಟಕ್ಕೆ ಏರಿಕೆಯಾಗಿದೆ? ಗೃಹ ಸಚಿವರ ವಿರುದ್ಧ ಬಿಜೆಪಿ ಶಾಸಕರೇ ತಿರುಗಿ ಬಿದ್ದಿದ್ದು ಯಾಕೆ? ನೋಡೋಣ ಹುಬ್ಬಳ್ಳಿ ನಿಗಿ
ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಳೆ ಹುಬ್ಬಳ್ಳಿಯ ಗಲಭೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ಶನಿವಾರ ರಾತ್ರಿ ಹಳೆ ಹುಬ್ಬಳ್ಳಿ ಠಾಣೆ ಮುಂದೆ ಹೈಡ್ರಾಮಾ ನಡೆದಿದ್ದು, ಶಾಂತಿ ಮಂತ್ರ ಜಪಿಸಬೇಕಾದ ಮೌಲ್ವಿಯೇ ಪ್ರಚೋದನೆ ನೀಡಿದ್ರ ಅನ್ನೋ ಅನುಮಾನ ಮೂಡಿದೆ. ಠಾಣೆ ಎದುರು ಕಮಿಷನರ್ರ ಇನೋವಾ ಕಾರಿನ ಮೇಲೆ ಹತ್ತಿ ಪ್ರಚೋದನೆ ನೀಡಿದ್ರು ಅಂತ ಹೇಳಲಾಗ್ತಿದ್ದು, ಆತನ ಮಾತಿನಿಂದಲೇ ರೊಚ್ಚಿಗೆದ್ದು ಗಲಾಟೆ ಮಾಡಿದ್ರ ಅನ್ನೋ ಅನುಮಾನ ಮೂಡಿದೆ. ಗಲಭೆಗೆ ಪ್ರಚೋದನೆ ನೀಡಿದ್ರು ಎನ್ನಲಾದ ಮೌಲ್ವಿಯೇ ಹುಬ್ಬಳ್ಳಿ ಗಲಭೆಗೆ ಮಾಸ್ಟರ್ ಮೈಂಡ್ ಆಗಿದ್ದಾರೆ ಅನ್ನೋ ಅನುಮಾನ ಕಾಡ್ತಿದೆ. ಗಲಭೆ ಕುರಿತ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿರೋ ಪೊಲೀಸರಿಗೆ ಮೌಲ್ವಿ ಮೇಲೆಯೇ ಅನುಮಾನ ಹೆಚ್ಚಾಗಿದೆ. ಹೀಗಾಗಿ ಧರ್ಮಗುರುವಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಆದರೆ ಗಲಭೆ ಬಳಿಕ ಹಳೆ ಹುಬ್ಬಳ್ಳಿಯಿಂದ ನಾಪತ್ತೆಯಾಗಿದ್ದು ಪೊಲೀಸರು ಹುಡುಕಾಡ್ತಿದ್ದಾರೆ. ಹುಬ್ಬಳ್ಳಿ ಗಲಭೆ ಕೇಸಲ್ಲಿ ಬಂಧಿತರ ಸಂಖ್ಯೆ 130ಕ್ಕೆ ಏರಿಕೆಯಾಗಿದೆ. ಅಲ್ಲದೆ ಗಲಭೆಯಲ್ಲಿ ಅಪ್ರಾಪ್ತರು ಭಾಗಿಯಾಗಿದ್ದು 10ಕ್ಕೂ ಹೆಚ್ಚು ಅಪ್ರಾಪ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಲ್ಲಿ ಕೆಲವರು ಪುಡಿ ರಾಜಕಾರಣಿಗಳು ಇದ್ದಾರೆ. ಗ್ಯಾರೇಜ್ ಮೆಕ್ಯಾನಿಕ್, ಡ್ರೈವರ್ಗಳು ಸಹ ಇರೋದಾಗಿ ಟಿವಿ9ಗೆ ಹುಬ್ಬಳ್ಳಿ ಪೊಲೀಸ್ ಮೂಲಗಳ ಮಾಹಿತಿ ಸಿಕ್ಕಿದೆ. ಹುಬ್ಬಳ್ಳಿ ಗಲಭೆಗೂ ಮುನ್ನ ಗಲಾಟೆಗೆ ಬಿಗ್ ಪ್ಲಾನ್ ಮಾಡಿದ್ದು ಬಯಲಾಗಿದೆ. ಸ್ಟೇಟಸ್ ವೈರಲ್ ಆಗ್ತಿದ್ದಂತೆ ಸ್ಟೇಟಸ್ ಹಾಕಿದ್ದವನ ಮನೆಯತ್ತ ಮುಸ್ಲಿಂ ಯುವಕರು ನುಗ್ಗಿದ್ರು. ಆರೋಪಿ ಜೊತೆ ಗಲಾಟೆಗೆ ಮುಂದಾಗಿದ್ದ ವೇಳೆ ಸ್ಥಳೀಯರು ಹಾಗೂ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಹೀಗಾಗಿ ಎಷ್ಟು ದಿನ ಅಂತ ಸಹಿಸಿಕೊಳ್ಳೋದು ಎಂದು ಪರಸ್ಪರ ಮಾತನಾಡಿದ್ದ ಕಿಡಿಗೇಡಿಗಳು ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದಿದ್ರು. ಗೃಹ ಸಚಿವ ಆರಗ ವಿರುದ್ಧ ಸ್ವಪಕ್ಷೀಯರೇ ಮುಗಿಬಿದ್ದಿದ್ದು, ಹೋಮ್ ಮಿನಿಸ್ಟರ್ ವಿರುದ್ಧ ಸ್ಟ್ರಾಂಗ್ ಆಗಿ ಸಮರ ಸಾರಿದ್ದಾರೆ. ಶಾಸಕ ಯತ್ನಾಳ್ ಬಳಿಕ ಶಾಸಕ ರಾಜುಗೌಡ ಕೂಡ ರಾಂಗ್ ಆಗಿದ್ದಾರೆ. ಸರ್ಕಾರ ಸ್ಟ್ರಾಂಗ್ ಆಗಬೇಕು, ತಪ್ಪಿತಸ್ಥರನ್ನ ಬೆಂಡೆತ್ತಬೇಕು. ಹೋಮ್ ಮಿನಿಸ್ಟರ್ ಆಗಿಯೇ ಇರಬೇಕು, ಸ್ಕೂಲ್ ಮಾಸ್ಟರ್ ಆಗಿಯೇ ಇರಬೇಕು. ಸ್ಕೂಲ್ ಮಾಸ್ಟರ್ ಹೋಗಿ ಇನ್ಸ್ಪೆಕ್ಟರ್ ಆದ್ರೆ ಕಷ್ಟವಾಗುತ್ತೆ ಅಂತ ಯಾದಗಿರಿ ನಗರದಲ್ಲಿ ಬಿಜೆಪಿ ಶಾಸಕ ರಾಜುಗೌಡ ಹೇಳಿದ್ದಾರೆ. ಯಾರೇ ಆದ್ರೂ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು, ಅಮಾಯಕರನ್ನ ಬಿಡುಗಡೆ ಮಾಡುವಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಕರೆ ಮಾಡಿ ಹೇಳಿದ್ದೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮ ಹೋರಾಟ ಡೈವರ್ಟ್ ಮಾಡಲು ಹೀಗೆ ಮಾಡಿದ್ರ, ವ್ಯವಸ್ಥಿತವಾಗಿ ಗಲಾಟೆ ಸೃಷ್ಟಿಸಿದ್ರ ಎಂದು ಗೊತ್ತಿಲ್ಲ. ವಿವಾದಿತ ಪೋಸ್ಟ್ ಮಾಡಿದ ಯುವಕ ಬಜರಂಗ ದಳದ ಕಾರ್ಯಕರ್ತ. ಆತ ವಾಟ್ಸ್ಆಪ್ ಸ್ಟೇಟಸ್ ಪೋಸ್ಟ್ ಮಾಡಿದ ನಂತರ ಗಲಾಟೆಯಾಗಿದೆ ಎಂದು ಮಂಡ್ಯದಲ್ಲಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಹುಬ್ಬಳ್ಳಿ ಘಟನೆಯನ್ನ ನಾನು ಖಂಡಿಸ್ತೇನೆ. ಯಾರೂ ಕಾನೂನು ಕೈಗೆತ್ತಿಕೊಳ್ಳಬಾರದು ಅಂತ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ಅದಕ್ಕೆ ಕಾನೂನಿದೆ, ಅದನ್ನ ಬಿಟ್ಟು ದಾಂಧಲೆ ಮಾಡಿದ್ದು ಸರಿಯಲ್ಲ ಅಂತ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಅಲ್ಲದೆ ಹುಬ್ಬಳ್ಳಿ ಗಲಭೆಗೆ ರಾಜ್ಯ ಸರ್ಕಾರವೇ ನೇರ ಕಾರಣ ಎಂದು ಆರೋಪಿಸಿದ್ದು, ಬಿಜೆಪಿ ಸರ್ಕಾರದ ವೈಫಲ್ಯದಿಂದಲೇ ಗಲಭೆ ನಡೆದಿದೆ. ಘಟನೆ ಹಿಂದೆ ಯಾರೇ ಪ್ರಭಾವಿಗಳಿದ್ರೂ ಕೂಡಲೇ ಬಂಧಿಸಲಿ, ಘಟನಾ ಸ್ಥಳಕ್ಕೆ ನಾನು ಕೂಡ ಭೇಟಿ ನೀಡ್ತೇನೆ ಅಂತ ತಿಳಿಸಿದ್ರು. ಹಿಂದೂ ಸಂಘಟನೆಗಳ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದು, ಪ್ರಚೋದನಕಾರಿ ಪೋಸ್ಟ್ ಹಾಕಿದ್ದವನು ಅಮಾಯಕನ ಅಂತ ಪ್ರಶ್ನಿಸಿದ್ದಾರೆ. ರಾಮನ ಹೆಸರಲ್ಲಿ ರಾವಣ ರಾಜ್ಯ ಮಾಡಲು ಹೊರಟಿದ್ದೀರಿ. ನಿಮ್ಮಂಥವರಿಂದ ನಾನು ಪಾಠ ಕಲಿಯಬೇಕಿಲ್ಲ. ಕತ್ತಿಕೊಟ್ಟು ರಾಜಕಾರಣ ರಾಮನ ಹೆಸರನ್ನು ಉಳಿಸೋದಲ್ಲ. ಮೊದಲು ಮಾನವೀಯತೆಯನ್ನ ನೀವುಗಳು ಕಲಿತುಕೊಳ್ಳಿ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಸರ್ಕಾರದ ಆದ್ಯತೆ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹುಬ್ಬಳ್ಳಿಯ ಗಲಭೆಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದವರು, ಇದೊಂದು ಅಕ್ಷಮ್ಯ ಅಪರಾಧವಾಗಿದ್ದು ಈಗಾಗಲೇ ಸಿಎಂ ಮತ್ತು ಗೃಹ ಸಚಿವರು ಅಗತ್ಯದ ಕ್ರಮ ಕೈಗೊಂಡಿದ್ದಾರೆ ಎಂದು ಹೇಳಿದರು. ಅಲ್ಲದೆ ಪೊಲೀಸ್ ಚೀಫ್, ಪೊಲೀಸ್ ಸ್ಟೇಷನ್, ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ. ಇದೊಂದು ಗೂಂಡಾ ಪ್ರವೃತ್ತಿ. ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನ ಸಹಿಸಲ್ಲ ಅಂತ ತಿಳಿಸಿದ್ರು. ಪಿಎಸ್ಐ ನೇಮಕಾತಿಯಲ್ಲೂ ನಡೆಯುತ್ತಾ ಬ್ರಹ್ಮಾಂಡ ಭ್ರಷ್ಟಾಚಾರ, ಅಕ್ರಮದಲ್ಲಿ ಕೇಸರಿ ನಾಯಕಿಯ ಕೈವಾಡವೂ ಇದ್ಯಾ? ದಿವ್ಯಾ ಹಾಗರಗಿ ಮನೆಗೆ ಭೇಟಿ ನೀಡಿದ್ದ ಬಗ್ಗೆ ಆರಗ ಜ್ಞಾನೇಂದ್ರ ಕೊಟ್ಟ ಸಮರ್ಥನೆ ಏನು? ನೋಡೋಣ ನೇಮಕಾತಿ ಗೋಲ್ಮಾಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಿಎಸ್ಐ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು, ಅಕ್ರಮದ ಹಿಂದೆ ದಿವ್ಯಾ ಹಾಗರಗಿ ಕೈವಾಡ ಇದೆ ಅನ್ನೋ ಅನುಮಾನ ಮೂಡಿದೆ. ಕಲಬುರಗಿ ಬಿಜೆಪಿ ನಾಯಕಿ ದಿವ್ಯಾ ಹಾಗರಗಿ ಒಡೆತನದ ಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ನಡೆದಿದೆ ಎನ್ನಲಾಗಿದ್ದು, ದಿವ್ಯಾ ಹಾಗರಗಿ ಮನೆ ಬಳಿಕ ಗೋಕುಲ ನಗರದಲ್ಲಿರುವ ಶಾಲೆಯಲ್ಲೂ ಸಿಐಡಿ ತಲಾಶ್ ಮಾಡಿದೆ. ಬಂಧಿತ ಆರೋಪಿಗಳನ್ನು ಕಲಬುರಗಿಯ ಜ್ಞಾನಜ್ಯೋತಿ ಶಾಲೆಗೆ ಕರೆತಂದು ವಿಚಾರಣೆ ನಡೆಸಿದ್ದಾರೆ. ಶಾಲೆಯ ಸಿಸಿಟಿವಿ ಡಿವಿಆರ್ನ ವಶಕ್ಕೆ ಪಡೆದಿದ್ದಾರೆ.
ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣದಲ್ಲಿ ದಿವ್ಯಾ ಹಾಗರಗಿ ಪತಿಯನ್ನು ಬಂಧಿಸಲಾಗಿದೆ. ಈವರೆಗೆ 8 ಆರೋಪಿಗಳನ್ನ ಅರೆಸ್ಟ್ ಮಾಡಿರುವ ಸಿಐಡಿ ಅಧಿಕಾರಿಗಳು ದಿವ್ಯಾ ಹಾಗರಗಿ ಹುಡುಕಾಟ ನಡೆಸುತ್ತಿದ್ದಾರೆ. ನೇಮಕಾತಿಯಲ್ಲಿ ಅಕ್ರಮದ ಬಗ್ಗೆ ಕೇಸ್ ದಾಖಲಾಗುತ್ತಿದ್ದಂತೆ ತನಿಖೆಗೆ ಸಹಕರಿಸ್ತೀನಿ ಅಂತ ದಿವ್ಯಾ ಹಾಗರಗಿ ಹೇಳಿದ್ರು. ಪ್ರಕರಣ ದಾಖಲಿಸಿದ ಸಿಐಡಿ ಅಧಿಕಾರಿಗಳು ಪ್ರಾಥಮಿಕ ಮಾಹಿತಿ ಪಡೆಯಲು 1 ವಾರದ ಹಿಂದೆ ಕರೆದಿದ್ದ ವೇಳೆ ತನಿಖೆಗೆ ಸಹಕರಿಸ್ತೀನಿ ಎಂದು ತಿಳಿಸಿದ್ರು. ಆದರೆ ತಮ್ಮ ಶಾಲೆಯ ಸಿಬ್ಬಂದಿ ಸಿಕ್ಕಿ ಬೀಳುತ್ತಿದ್ದಂತೆ ಎಸ್ಕೇಪ್ ಆಗಿದ್ದಾರೆ. ದಿವ್ಯಾ ಹಾಗರಗಿ ಒಡೆತನದ ಜ್ಞಾನಜ್ಯೋತಿ ಇಂಗ್ಲಿಷ್ ಶಾಲೆಯಲ್ಲಿ ನಡೆದ ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಭಾರೀ ಅಕ್ರಮ ನಡೆದಿದೆ ಅಂತ ಹೇಳಲಾಗ್ತಿದೆ. OMR ಶೀಟ್ನಲ್ಲಿ ಖಾಲಿ ಬಿಟ್ಟ ಪ್ರಶ್ನೆಗಳಿಗೆ ಉತ್ತರ ಬರೆಯಲು ಪರೀಕ್ಷೆ ಸಮಯ ಮುಗಿದ ನಂತರವೂ ಅವಕಾಶ ನೀಡಿದ್ದಾರಂತೆ. ಈ ಕೇಂದ್ರದಲ್ಲಿ ಪರೀಕ್ಷೆ ಬರೆದ 10 ವಿದ್ಯಾರ್ಥಿಗಳು ಪಿಎಸ್ಐ ಆಗಿ ನೇಮಕಗೊಂಡಿದ್ದು 10 ವಿದ್ಯಾರ್ಥಿಗಳು ಅಕ್ರಮವಾಗಿ ಪರೀಕ್ಷೆ ಬರೆದ ಶಂಕೆ ಇದೆ. ಈ ಪೈಕಿ 4 ಅಭ್ಯರ್ಥಿಗಳು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಪಿಎಸ್ಐ ನೇಮಕಾತಿಯ ಅಕ್ರಮ ಬಯಲಾಗಿದ್ದೇ ರೋಚಕವಾಗಿದೆ. 2021ರ ಆಗಸ್ಟ್ 3ರಂದು ರಾಜ್ಯದಾದ್ಯಂತ ಪಿಎಸ್ಐ ಪರೀಕ್ಷೆ ನಡೆದು 2022ರ ಜನವರಿ 19ರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟವಾಗಿತ್ತು. ಆದರೆ ನೇಮಕಾತಿಯಲ್ಲಿ ಗೋಲ್ಮಾಲ್ ಆಗಿದೆ. ಅಕ್ರಮವೆಸಗಿ ಪರೀಕ್ಷೆ ಬರೆದು ನೇಮಕಾತಿಯಾಗಿದ್ದಾರೆ ಅಂತ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಪರೀಕ್ಷಾರ್ಥಿಗಳು ದೂರು ನೀಡಿದ್ರು. ಬಳಿಕ ಗೃಹ ಇಲಾಖೆ ಸಿಐಡಿಗೆ ತನಿಖೆಯ ಹೊಣೆ ವಹಿಸಿತ್ತು. ಅಕ್ರಮ ನೇಮಕಾತಿಯಲ್ಲಿ ಬಿಜೆಪಿ ನಾಯಕಿ ಹೆಸರು ಪ್ರಸ್ತಾಪವಾಗಿದ್ದು ರಾಜ್ಯ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಬಿಜೆಪಿಗೂ ದಿವ್ಯಾ ಹಾಗರಗಿಗೂ ಯಾವುದೇ ಸಂಬಂಧವಿಲ್ಲ. ದಿವ್ಯಾ ಹಾಗರಗಿ ಬಿಜೆಪಿ ನಾಯಕಿಯೇ ಅಲ್ಲ, ಯಾರೇ ಅಕ್ರಮ ಮಾಡಿದ್ರೂ ಶಿಕ್ಷೆಯಾಗಲಿ ಅಂತ ರಾಜ್ಯ ಬಿಜೆಪಿ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಬಗ್ಗೆ ರಾಜ್ಯ ಬಿಜೆಪಿ ವಕ್ತಾರರಾಗಿರುವ ಸೇಡಂ ಶಾಸಕ ರಾಜ್ಕುಮಾರ್ ತೇಲ್ಗೂರು ಸ್ಪಷ್ಟನೆ ನೀಡಿದ್ದಾರೆ. ಅವ್ಯವಹಾರ ಎನ್ನುವಂತಹದ್ದು ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮದ ಬಗ್ಗೆ ಗಮನಕ್ಕೆ ಬಂದ ಕೂಡಲೇ ಸಿಎಂ ಜೊತೆ ಚರ್ಚಿಸಿ ಸಿಐಡಿ ತನಿಖೆಗೆ ನಾನೇ ವಹಿಸಿದ್ದೇನೆ. ದಿವ್ಯಾ ಹಾಗರಗಿ ಸೇರಿದಂತೆ ನಾಪತ್ತೆಯಾದ ಎಲ್ಲರನ್ನೂ ಸಿಐಡಿ ಪೊಲೀಸರು ಬಂಧಿಸುತ್ತಾರೆ ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಪ್ರಕರಣದಲ್ಲಿ ಯಾರನ್ನೂ ರಕ್ಷಿಸುವ ಕೆಲಸ ಮಾಡಲ್ಲ. ತನಿಖೆಯಲ್ಲಿ ನಾನು ಮಧ್ಯಪ್ರವೇಶಿಸಲ್ಲ. ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಲು ಬಿಡೋದಿಲ್ಲ ಅಂತ ಆರಗ ಜ್ಞಾನೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಎನ್ಕ್ವೈರಿನಲ್ಲಿ ಮಧ್ಯಪ್ರವೇಶ ಇಲ್ಲ. ಹೋಗಿದ್ದೆ ಅಂತ ಹೇಳಿ ಪಕ್ಷದವರು ಅಂತ ಹಾಗರಗಿ ಮನೆಗೆ ಹೋಗಿಲ್ಲ. ಪ್ರೀತಿ ವಿಶ್ವಾಸದಿಂದ ಕರೆದಾಗ ಹೋಗಬೇಕಾಗುತ್ತೆ ಅಂತ ದಿವ್ಯಾ ಹಾಗರಗಿ ಮನೆಗೆ ಭೇಟಿ ನೀಡಿದ ಗೃಹ ಸಚಿವ ಆರಗ ಜ್ಞಾನೇಂದ್ರ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದೇವೆ. ಸಾವಿರಾರು ಮನೆಗಳಿಗೆ ಹೋಗ್ತಾ ಇರ್ತೀವಿ. ಒಳ್ಳೆಯವರು ಕೆಟ್ಟವರು ಅಂತ ನೋಡಲು ಆಗಲ್ಲ. ಸರ್ಟಿಫಿಕೇಟ್ ಹಿಡ್ಕೊಂಡು ಹೋಗೋಕೆ ಆಗುತ್ತಾ ಅಂತ ಶಿವಮೊಗ್ಗದಲ್ಲಿ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಒಳ್ಳೆಯವರಿದ್ದಾರೆ ಅಂತ ಹೇಳಿ 545 ಪಿಎಸ್ಐ ಹುದ್ದೆ ನೇಮಕಾತಿಯ ಅಕ್ರಮದಲ್ಲಿ ಇಡೀ ರಾಜ್ಯ ಸರ್ಕಾರವೇ ಶಾಮೀಲಾಗಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಈ ಹಿಂದೆ ಇಂಥ ನೇಮಕಾತಿ ನಾನು ನೋಡಿಲ್ಲ. ಅಕ್ರಮದಲ್ಲಿ ಬಿಜೆಪಿಯ ನಾಯಕರೇ ಶಾಮೀಲಾಗಿದ್ದು ಇದರ ವಿರುದ್ಧ ಯುವಕರು ದೊಡ್ಡ ಹೋರಾಟ ನಡೆಸಬೇಕು ಅಂತ ಡಿಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಯುವಕರು, ಈ ರಾಜ್ಯದ ಯುವಕರು ಪಿಎಸ್ಐ ನೇಮಕಾತಿ ಹಗರಣದಲ್ಲಿ 200ರಿಂದ 300 ಕೋಟಿಗೂ ಮೀರಿದ ಭ್ರಷ್ಟಾಚಾರ ನಡೆದಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಸಿಎಂ ಗೃಹ ಸಚಿವರಾದಾಗಿನಿಂದಲೂ ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮವಾಗಿದೆ, ಅಕ್ರಮವಾಗಿಲ್ಲ ಅಂತ ಹೇಳ್ತೀರಾ, ಬಳಿಕ ನೀವೇ ಪ್ರಕರಣವನ್ನ ಸಿಐಡಿಗೆ ವಹಿಸ್ತೀರಾ. ನಿಮ್ಮ ಹೇಳಿಕೆ ಮೇಲೆ ಜನಸಾಮಾನ್ಯರಿಗೆ ವಿಶ್ವಾಸವಿಲ್ಲ. ಅಕ್ರಮದ ಹೊಣೆ ಹೊತ್ತು ಆರಗ ಜ್ಞಾನೇಂದ್ರ ರಾಜೀನಾಮೆ ನೀಡಬೇಕು ಎಂದು ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ. ಸರ್ಕಾರದ ವಿರುದ್ಧ ಮತ್ತೆ ಕಮಿಷನ್ ಬಾಂಬ್ ಹಾಕಿದ್ದು ಯಾರು? ಮಠದ ಅನುದಾನಕ್ಕೆ %30 ಕಮಿಷನ್ ಪಡೆದಿದ್ದಾರಾ? ದೆಹಲಿ, ಬೆಂಗಳೂರಲ್ಲಿ ಐಸ್ ಕ್ರೀಂ ಬಿಡುಗಡೆಯಾಗಿ ಉತ್ತರ ಕರ್ನಾಟಕಕ್ಕೆ ಕಡ್ಡಿ ಮಾತ್ರ ಬರುತ್ತೆ ಎಂದು ಶ್ರೀಗಳು ಹೇಳಿದ್ದು ಯಾಕೆ? ನೋಡೋಣ ಕಮಿಷನ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. 40% ಕಮಿಷನ್ ಆರೋಪದ ಬೆನ್ನಲ್ಲೇ ಬಿಜೆಪಿ ಸರ್ಕಾರದ ವಿರುದ್ಧ ಇಂಥದ್ದೇ ಮತ್ತೊಂದು ಆರೋಪ ಕೇಳಿಬಂದಿದೆ. ಗುತ್ತಿಗೆಯಲ್ಲಷ್ಟೇ ಅಲ್ಲ, ಮಠದ ಅನುದಾನದಲ್ಲೂ ಕಮಿಷನ್ ಪಡೆಯಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮನೆ ಮಾಡಿದೆ. ಆ ಮೂಲಕ ಸರ್ಕಾರದ ಅಂಗಳದಲ್ಲಿ ಮತ್ತೊಂದು ಕಮಿಷನ್ ಭೂತ ಓಡಾಡ್ತಾ ಇದೆ ಅಂತ ಹೇಳಲಾಗಿದ್ದು, ಸ್ವಾಮೀಜಿಯೊಬ್ಬರ ಹೇಳಿಕೆ ಕಮಿಷನ್ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ.
ಮಠಗಳಿಗೆ ನೀಡುವ ಅನುದಾನಕ್ಕೂ ಕಮಿಷನ್ ಕೊಡಬೇಕು ಅಂತ ಬಾಗಲಕೋಟೆಯಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಆರೋಪಿಸಿದ್ದಾರೆ. 30% ಕಮಿಷನ್ ನೀಡಿದ್ರೆ ಮಾತ್ರ ಅನುದಾನ ಕೊಡಲಾಗುತ್ತೆ. 30% ಕೊಟ್ರೆ ಮಾತ್ರ ಮಠಗಳ ಕಟ್ಟಡ ಕಾಮಗಾರಿ ಶುರುವಾಗುತ್ತೆ. ಕಮಿಷನ್ ಬಗ್ಗೆ ಅಧಿಕಾರಿಗಳೇ ಬಂದು ಹೇಳ್ತಾರೆ ಅಂತ ಬೊಮ್ಮಾಯಿ ಸರ್ಕಾರದ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಗಂಭೀರ ಆರೋಪ ಮಾಡಿದ್ದಾರೆ. ನವದೆಹಲಿ, ಬೆಂಗಳೂರಲ್ಲಿ ಐಸ್ ಕ್ರೀಂ ಬಿಡುಗಡೆಯಾಗುತ್ತೆ, ಆದ್ರೆ ಉತ್ತರ ಕರ್ನಾಟಕಕ್ಕೆ ಬರೋದು ಬರೀ ಐಸ್ ಕ್ರೀಂ ಕಡ್ಡಿ ಮಾತ್ರ ಅಂತ ದಿಂಗಾಲೇಶ್ವರ ಶ್ರೀಗಳು ಹೇಳಿದ್ದಾರೆ. ಐಸ್ ಕ್ರೀಂ ಕತೆ ಮೂಲಕ ಮಠದ ಅನುದಾನದ ಕಮಿಷನ್ ಭ್ರಷ್ಟಾಚಾರದ ಮುಖವನ್ನ ಸ್ವಾಮೀಜಿ ಬಿಚ್ಚಿಟ್ಟಿದ್ದಾರೆ. ಎಲ್ಲಿಗೆ ಬಂತಲ್ಲ ಭ್ರಷ್ಟಾಚಾರ ಅಂತ. ರಾಜ್ಯ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರು ಸ್ವಾಮೀಜಿಗಳಿಗೂ 30% ಕಮಿಷನ್ ಕೇಳ್ತಾ ಇದ್ದಾರೆ. ಇದಕ್ಕಿಂತ ನಾಚಿಕೆಗೇಡಿನ ವಿಷಯ ಮತ್ತೊಂದಿಲ್ಲ. ಕಮಿಷನ್ ಪಡೆಯುವ ಬಗ್ಗೆ ಸರ್ಕಾರದ ವಿರುದ್ಧ ಸ್ವಾಮೀಜಿಗಳೇ ಆರೋಪಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕೆಎಸ್ ಈಶ್ವರಪ್ಪ ವಿರುದ್ಧ ಮಂಡ್ಯದಲ್ಲಿ ನಡೆದ ಪ್ರತಿಭಟನೆ ವೇಳೆ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಕೆಂಡ ಕಾರಿದ್ದಾರೆ. ಮಠಗಳ ಅನುದಾನದಲ್ಲೂ ಕಮಿಷನ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರಿಂದ 40% ಕಮಿಷನ್ ಪಡಿತಾರೆ, ಆದರೆ ಸ್ವಾಮೀಜಿಗಳಿಗೆ 10% ಡಿಸ್ಕೌಂಟ್ ನೀಡಿದ್ದಾರೆ ಅಂತ ಚಿಕ್ಕೋಡಿಯಲ್ಲಿ ಎಂಬಿ ಪಾಟೀಲ್ ಬಿಜೆಪಿ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ. ದಿಂಗಾಲೇಶ್ವರ ಶ್ರೀಗಳ ಹೇಳಿಕೆನೇ ಅದಕ್ಕೆ ಸಾಕ್ಷಿ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ಸತೀಶ್ ಜಾರಕಿಹೊಳಿ ದಾವಣಗೆರೆಯಲ್ಲಿ ಕಿಡಿಕಾರಿದ್ದಾರೆ. ಕಮಿಷನ್ಗೆ ಯಾರು ಬೇಕಾದ್ರೂ ಹಲಾಲ್ ಆಗ್ತಾರೆ, ಹೀಗಂತ ಹೇಳುವ ಮೂಲಕ ಇನ್ನೂ ಕೆಲ ಸಚಿವರ ತಲೆದಂಡವಾಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಪರೋಕ್ಷವಾಗಿ ಹೇಳಿದ್ದಾರೆ. ದಿಂಗಾಲೇಶ್ವರ ಶ್ರೀ ಹೇಳಿಕೆ ಬೆನ್ನಲ್ಲೇ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಮಠಗಳಿಗೆ ಅನುದಾನ ಕೊಡೋದಕ್ಕೂ ಕಮಿಷನ್ ತಗೋತಾರೆ. ಧಾರ್ಮಿಕ ಕ್ಷೇತ್ರಗಳಿಗೆ ಹಣ ಬಿಡುಗಡೆ ಮಾಡೋದಕ್ಕೆ 30ರಿಂದ 40% ಕಮಿಷನ್ ತಗೊಳ್ತಾರೆ. ಜಾತಿ ಧರ್ಮವನ್ನ ಬಿಜೆಪಿ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದೆ. ಇದು ಅಕ್ಷಮ್ಯ ಅಪರಾಧ. ಜನ ಪಾಠ ಕಲಿಸ್ತಾರೆ ಅಂತ ಯಾದಗಿರಿಯಲ್ಲಿ ಈಶ್ವರ್ ಖಂಡ್ರೆ ವಾಗ್ದಾಳಿ ನಡೆಸಿದ್ದಾರೆ. ಯಾವುದೇ ಮಟ್ಟದವರು ದೂರನ್ನ ನೀಡಿದ್ರೆ ಕ್ರಮ ಕೈಗೊಳ್ತೇವೆ ಅಂತ ಶಿವಮೊಗ್ಗದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಕಮಿಷನ್ ಆರೋಪಗಳೆಲ್ಲವೂ ಅಂತೆ ಕಂತೆಗಳಾಗಿವೆ. ಯಾರು ಕಮಿಷನ್ ಕೇಳಿದ್ದಾರೆ, ದಿಂಗಾಲೇಶ್ವರ ಶ್ರೀಗಳು ಹೇಳಲಿ. ಕಮಿಷನ್ ಕೇಳಿದವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೇವೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿರುವ ದಿಂಗಾಲೇಶ್ವರ ಶ್ರೀ ವಿರುದ್ಧ ಕೃಷಿ ಸಚಿವ ಬಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಲಂಚ ನೀಡುವ ಮೊದಲು ಶ್ರೀಗಳು ಪ್ರತಿಭಟನೆ ನಡೆಸಬೇಕಾಗಿತ್ತು. ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಹೋಗಿ ಅವರಂತೆ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪದಾಧಿಕಾರಿಯಂತೆ ಶ್ರೀಗಳು ಮಾತನಾಡಿದ್ದಾರೆ. ಅವರ ಮಾತಿಗೆ ಅರ್ಥ ಇಲ್ಲ. ಈ ಹಿಂದೆ ಬಿಎಸ್ವೈ ಬೆಂಬಲಿಸಿ ದಿಂಗಾಲೇಶ್ವರ ಶ್ರೀ ಹೇಳಿಕೆ ನೀಡಿದ್ರು. ಊಸರವಳಿಯಂತೆ ದಿಂಗಾಲೇಶ್ವರ ಶ್ರೀಗಳು ಬಣ್ಣ ಬದಲಿಸುತ್ತಾರೆ ಅಂತ ಸಚಿವ ಬಿಸಿ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಪುಟ ಸರ್ಜರಿ ಬಗ್ಗೆ ಸಿಎಂ ಬೊಮ್ಮಾಯಿ ಕೊಟ್ಟ ಸುಳಿವು ಏನು? ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ವಂಚಿಸಿದ್ದವರು ಲಾಕ್ ಆಗಿದ್ದು ಹೇಗೆ? ಕಲೆಕ್ಷನ್ನಲ್ಲಿ ಕೆಜಿಎಫ್ 2 ಬರೆದ ದಾಖಲೆ ಏನು? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಮುಗಿದ ಬೆನ್ನಲ್ಲೇ ಸಂಪುಟ ಸರ್ಕಸ್ ಗರಿಗೆದರಿದೆ. ಶೀಘ್ರದಲ್ಲೇ ಬೊಮ್ಮಾಯಿ ಸಚಿವ ಸಂಪುಟಕ್ಕೆ ಸರ್ಜರಿಯಾಗಲಿದೆ. ದೆಹಲಿಯಲ್ಲೇ ಸಂಪುಟ ಸರ್ಜರಿ ಚರ್ಚೆ ನಡೆಯಲಿದ್ದು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಆದೇಶದ ಮೇರೆ ಶೀಘ್ರವೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೆಹಲಿಗೆ ತೆರಳಲಿದ್ದಾರೆ. ಕರ್ನಾಟಕದ ಬಗ್ಗೆ ಒಂದು ವಿಶೇಷ ಸಭೆ ಮಾಡಿ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಸಂಪುಟ ಸರ್ಜರಿಯ ಸುಳಿವು ನೀಡಿದ್ದಾರೆ. ವಿಶೇಷ ಸಭೆ ಮೂಲಕ ಸಂಪುಟ ಸರ್ಜರಿ ಬಗ್ಗೆ ದೆಹಲಿಯಲ್ಲೇ ತೀರ್ಮಾನ ಮಾಡ್ತೇವೆ. ವಿಸ್ತರಣೆಯೋ ಪುನರ್ರಚನೆಯೋ ಎಲ್ಲವೂ ದೆಹಲಿಯಲ್ಲೇ ನಿರ್ಧಾರವಾಗಲಿದೆ ಎಂದು ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ದೆಹಲಿಗೆ ಹೋದ ಬಳಿಕ ಕರ್ನಾಟಕದ ಬಗ್ಗೆ ವಿಶೇಷ ಸಭೆ ನಡೆಸುವುದಾಗಿ ನಡ್ಡಾ ತಿಳಿಸಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ.
ಬೆಂಗಳೂರಿನ ಸಿಸಿಬಿ ಪೊಲೀಸರು ಕ್ರಿಪ್ಟೋ ಕರೆನ್ಸಿ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ವಂಚಿಸಿದ್ದ ಕೇಸೊಂದನ್ನ ಭೇದಿಸಿದ್ದಾರೆ. ವಂಚನೆ ಕೇಸ್ ಸಂಬಂಧ 4 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಆರೋಪಿಗಳು ಶೇರ್ಷಾ ಅಪ್ಲಿಕೇಶನ್ ಹೆಸರಿನಲ್ಲಿ ಕ್ರಿಪ್ಟೋ ಮೈನಿಂಗ್ ಯಂತ್ರ ನೀಡುವುದಾಗಿ ನಂಬಿಸಿ ಹಲವರಿಗೆ ಕೋಟ್ಯಂತರ ರೂಪಾಯಿ ವಂಚಿಸಿದ್ರು. ಸದ್ಯ ಆರೋಪಿಗಳನ್ನ ಖಾಕಿ ಹೆಡೆಮುರಿ ಕಟ್ಟಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಬೆಂಗಳೂರು ಪೊಲೀಸ್ ಕಮಿಷನರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಸಿಸಿಬಿ ಪೊಲೀಸರು ಕ್ರಿಪ್ಟೋ ಕರೆನ್ಸಿ ವಂಚನೆ ಕೇಸ್ನಲ್ಲಿ ಬರೋಬ್ಬರಿ 44 ಬ್ಯಾಂಕ್ ಅಕೌಂಟ್ಗಳನ್ನು ಸೀಸ್ ಮಾಡಿದ್ದಾರೆ. ಬಂಧಿತ ಆರೋಪಿಗಳಿಂದ ಒಟ್ಟು 15 ಕೋಟಿ ಹಣ, 1 ಕೆಜಿ 650 ಗ್ರಾಂ ಚಿನ್ನ, 17 ಕೋಟಿ 78 ಲಕ್ಷ ನಗದನ್ನ ವಶಕ್ಕೆ ಪಡೆದಿದ್ದಾರೆ. ಕೋವಿಡ್ 2ನೇ ಅಲೆಯ ಲಾಕ್ಡೌನ್ ವೇಳೆ ಸಾಮಾಜಿಕ ಜಾಲತಾಣದಲ್ಲಿ ಕ್ರಿಪ್ಟೋ ಕರೆನ್ಸಿ ಟೋಕನ್ ನೀಡುವುದಾಗಿ ಆರೋಪಿಗಳು ಹಲವರಿಗೆ ವಂಚಿಸಿದ್ರು. ಬೆಂಗಳೂರು ಸೇರಿ ವಿವಿಧ ರಾಜ್ಯಗಳಲ್ಲಿ ನೋಂದಾಯಿತ ಕಂಪನಿಗಳ ಮೂಲಕ ಹಣವನ್ನ ಹೂಡಿಕೆ ಮಾಡಿಸಿಕೊಳ್ಳುವಲ್ಲಿ ಆರೋಪಿಗಳು ಯಶಸ್ವಿಯಾಗಿದ್ರು. ಸಿಸಿಬಿ ಪೊಲೀಸರು ಬಂಧಿಸಿರೋ ಆರೋಪಿಗಳು 2022ರ ಜನವರಿಯಲ್ಲಿ ಶೇರ್ಷಾ ಅಪ್ಲಿಕೇಶನ್ ದೋಷವಾಗಿದೆ ಅಂತ ಹೂಡಿಕೆದಾರರಿಗೆ ಸಂದೇಶ ರವಾನಿಸಿದ್ರು. ಹೊಸ 2.0 ಅಪ್ಲಿಕೇಶನ್ ಬಿಡುಗಡೆ ಮಾಡ್ತೇವೆ ಅಂತ ನಂಬಿಸಿದ್ರು. ಆ ಬಳಿಕವೂ ಹೂಡಿಕೆದಾರರಿಗೆ ಯಾವುದೇ ರಿಟರ್ನ್ ನೀಡದೆ, ಆದಾಯ ಕೊಡದೆ, ಕ್ರಿಪ್ಟೋ ಮೈನಿಂಗ್ ಯಂತ್ರವನ್ನು ನೀಡದೆ ಆರೋಪಿಗಳು ವಂಚಿಸಿದ್ರು. ಹೀಗಾಗಿ ಹೂಡಿಕೆದಾರರು ಪೊಲೀಸರ ಮೊರೆ ಹೋಗಿದ್ರು. ಸಿಸಿಬಿ ಅರೆಸ್ಟ್ ಮಾಡಿರೋ ಆರೋಪಿಗಳು ಹಣ ಇನ್ವೆಸ್ಟ್ ಮಾಡಿದ್ರೆ ಹೂಡಿಕೆದಾರರಿಗೆ 1% ಹಣ ನೀಡಿ ನಂಬಿಕೆ ಗಳಿಸಿಕೊಂಡಿದ್ರು. ಬರೋಬ್ಬರಿ 900 ವಾಟ್ಸ್ಆಪ್ ಗ್ರೂಪ್ ಮೂಲಕ ವಿಚಾರ ವಿನಿಮಯ ಮಾಡ್ತಾ ನೆಬ್ರಾ ಕಂಪನಿ ಮೂಲಕ ಹೀಲಿಯಂ ಕ್ರಿಪ್ಟೋ ಟೋಕನ್ ನೀಡುವುದಾಗಿ ಭರವಸೆ ಹುಟ್ಟಿಸಿದ್ರು. ಕೋವಿಡ್ 2ನೇ ಅಲೆ ವೇಳೆ ಬಿಕಾಂ ಪದವಿ ಪಡೆದ 4ರನ್ನ ಡೈರೆಕ್ಟರ್ಗಳನ್ನಾಗಿ ನೇಮಿಸಿಕೊಂಡಿದ್ರು. ಸದ್ಯ ಈ 4ರ ಅಕೌಂಟ್ನಿಂದ 1 ಕೋಟಿಗೂ ಹೆಚ್ಚು ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬಂಧಿತ ಆರೋಪಿಗಳು 40 ಕೋಟಿ ಹಣವನ್ನ ಹೂಡಿಕೆದಾರರಿಗೆ ವಂಚಿಸಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ.